सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ವಿಷ್ಣು ಸಹಸ್ರನಾಮ ಧ್ಯಾನ ಶ್ಲೋಕಗಳನ್ನು ನೋಡ್ತಾ ಬಂದಿದ್ದೀವಿ. 5ನೇ ಧ್ಯಾನ ಶ್ಲೋಕ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ ಸದೈಕ ರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. Again, this Dhyana Shloka is one of the wonderful shlokas among Dhyana Shlokas. And it has got a very deep meaning in it. ನಾವು ಎಷ್ಟೆಷ್ಟು ಅನುಭವಿಸ್ತಾ ಹೋಗ್ಬೋದು ಅಷ್ಟಷ್ಟು ಒಳಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತಿದ್ದು. ಸೊ ಅದರಿಂದ ಈ ಒಂದು ಶ್ಲೋಕವನ್ನು ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ, ಅದಕ್ಕಿಂತ ಮುಖ್ಯವಾಗಿ ಕೆಲವು ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಂಡಾಗ ಈ ಒಂದು ಶ್ಲೋಕ ನಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಅದರಿಂದ ಬಿಫೋರ್ ವಿ ಅನ್ಫೋಲ್ಡ್ ದಿಸ್ ಶ್ಲೋಕ, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್, ಲೆಟ್ ಅಸ್ ಡಿಸ್ಕಸ್ ಸಮ್ ಮೋರ್ ಥಿಂಗ್ಸ್. This Ishvara is the Supreme Lord. ಇಲ್ಲಿ ಪ್ರಾರಂಭದಿಂದ ಪ್ರತಿ ಬಾರಿ ಅಥವಾ ಅನೇಕ ಬಾರಿ ಈಶ್ವರ is the Supreme Lord. ಈಶ್ವರ is everything. ಈಶ್ವರ is the Jagat Prabhu. ಈ ರೀತಿ ಹೇಳಿದಾಗ we need to understand there is no form in Ishvara. Ishvara means he is the Supreme Lord. ಸೊ ಈ ಒಂದು ಅರ್ಥವನ್ನು ಬಿಟ್ಟರೆ ಅಲ್ಲಿ ಅದನ್ನು ನಾನು ಬೇರೆ ರೀತಿಯಲ್ಲಿ ಅನುಭವಿಸ್ತೀನಿ ಅಂತ ಹೇಳಿ ಆ ಈಶ್ವರ ಅಂತ ಕೂಡಲೇ ಆ ಈಶ್ವರನಿಗೆ ಏನಾದ್ರು ನಾನು ರೂಪ ಕೊಡ್ತೀನಿ ಅಂತಂದರೆ ಆಗ ಅಲ್ಲಿ ಸ್ವಲ್ಪ ಎಡವಬಹುದು. ಯಾಕೆಂತಂದರೆ ಈಶ್ವರ ಅಂತಂದಾಗ ಅದರರ್ಥ ವೆರಿ ಸಿಂಪಲ್: ಯಜಮಾನ, ಒಡೆಯ, ಜಗತ್ ಪ್ರಭು, ಸುಪ್ರೀಂ ಲಾರ್ಡ್. ಇಷ್ಟು ಬಿಟ್ಟರೆ ಈಶ್ವರ ಅನ್ನೋದಕ್ಕೆ ಬೇರೆ ಇನ್ಯಾವ ರೀತಿಯಿಂದನೂ ಅದನ್ನು ನಾವು ಅದಕ್ಕೆ ಒಂದು ಫಾರ್ಮ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ದಿಸ್ ಈಶ್ವರ ಈಸ್ ದಿ ಸುಪ್ರೀಂ ಲಾರ್ಡ್ ಅಂಡ್ ಹಿ ಈಸ್ ದಿ ಜಗತ್ ಕಾರಣಂ. Atma is the Karana for the existence of this universe, or Atma is the Karana and Jagattu is the Karya. ಜಗತ್ತು ಅನ್ನುವಂತಹ ಒಂದು ಕಾರ್ಯವಾಗಿ ಹೊರಬರಬೇಕು ಅಂತಂದರೆ ಅಲ್ಲಿದ್ದಂತಹ ಕಾರಣ ಅಂತಂದರೆ ಆ ಕಾರ್ಯಕ್ಕೆ ಕಾರಣ ಯಾರು ಅಂತಂದರೆ this Ishvara. So the Karanatvam status of Ishvara, this can be seen in 3 different stages, or this can be understood in 3 different stages. ಈಶ್ವರ ಇಸ್ ದಿ ಜಗತ್ ಕಾರಣಂ ಅಂತಂದಾಗ ಆ ಕೂಡಲೇ ನಮ್ಮ ಮನಸ್ಸಿಗೆ ಬರುವಂತಹದ್ದು
ಇದು ಸೃಷ್ಟಿಯ ವಿಚಾರ. ಸೊ ಕ್ರಿಯೇಷನ್ ಬಗ್ಗೆ ಇಲ್ಲಿ ಒಂದು ಮಾತಿದೆ. ಸೊ ಸೃಷ್ಟಿಯ ವಿಚಾರ ಅಂತ ಹೇಳಿದಾಗ ದಿಸ್ ಈಶ್ವರ ಇಸ್ ದಿ ಕ್ರಿಯೇಟರ್ ಆಫ್ ದಿಸ್ ವರ್ಲ್ಡ್. ಇಲ್ಲಿ ಜಗತ್ತನ್ನ ನಿರ್ಮಾಣ ಮಾಡಿರುವಂತಹವನು ಈಶ್ವರ. ಈ ರೀತಿ ಹೇಳಿದ್ರು ಕೂಡ by now we have understood the term what is Ishvara. So it is very easy and comfortable to understand the form of this Supreme Lord who created this universe. ಸಾಮಾನ್ಯವಾಗಿ ಈ ಜಗತ್ತು ಅಂತ ಹೇಳಿದಾಗ ಇದನ್ನ ವೈವಿಧ್ಯಮಯ ಅಂತ ಹೇಳ್ತಾರೆ. ಅದೇ ರೀತಿ ಜಗತ್ತಿನಲ್ಲಿ ನಾವು ಜೀವ ಅಂತ ಅನ್ನಿಸ್ಕೊಂಡಿರೋರು ನಾವು ಮನುಷ್ಯರುಗಳು ಬಹಳ ಭಿನ್ನ ಭಿನ್ನವಾದ ಅಭಿರುಚಿಯನ್ನು ಹೊಂದಿದವರಾಗಿದ್ದೀವಿ. ನನಗೆ ಇಂತಹದ್ದು ಬೇಕು, ಇಂತಹದ್ದು ಬೇಡ. So we are very particular about something and sometimes nothing particular about it. Anything is okay. Even when you say anything is okay, ಅದು ಒಂದು ಗುಂಪಿರುತ್ತೆ. ಅದೇ ರೀತಿ ನನಗೆ ಇದು ಬೇಡ ಅಂತ ಹೇಳಿದಾಗ ಆ ಬೇಡ ಅನ್ನುವಂತಹದ್ದು ಒಂದು ಗುಂಪು ಮತ್ತು ಇಂತಹದೇ ನನಗೆ ಬೇಕು ಅಂತ ಹೇಳಿದಾಗ ಅಂತಹ ಅಭಿರುಚಿಯನ್ನು ಹೊಂದಿರುವಂತಹ ಜನಗಳು ಒಂದು ಗುಂಪು. ಹೀಗೆ ಲೋಕದಲ್ಲಿ ಅನೇಕ ವಿಧವಾದ ಜನಗಳು ನಾವು ಇಲ್ಲಿ ಇದ್ದೀವಿ. ಸೊ ನಮ್ಮೆಲ್ಲರ ಅಭಿರುಚಿ ಕೂಡ ಬಹಳ ಭಿನ್ನ ಭಿನ್ನವಾಗಿದೆ. ನನಗಿಷ್ಟ ಆಗಿರುವಂತಹದ್ದು ಮತ್ತೊಬ್ಬನಿಗೆ ಕಷ್ಟ ಆಗಬಹುದು. ಮತ್ತೊಬ್ಬ ಯಾವುದು ಇದು ಸಾಧ್ಯ ಇಲ್ಲ ಅಂತ ಹೇಳ್ತೇನೆ, ಅದು ನನಗೆ ಸಾಧ್ಯ ಆಗ್ಬೋದು. ಈ ಪ್ರಕಾರದಲ್ಲಿ ನಮ್ಮೆಲ್ಲರಿಗೂ ಕೂಡ ನಾವು ಪ್ರತಿಯೊಬ್ಬರಿಗೂ ಕೂಡ ನಮಗೆ ಒಬ್ಬೊಬ್ಬ ಇಷ್ಟ ದೈವ ಅಂತ ಇರ್ತಾನೆ. ಹಿ ಈಸ್ ಮೈ ಗಾಡ್ ಅಂತ ನಾವು ಹೇಳ್ತೀವಿ. ನನಗೆ ಆ ದೇವರ ಮೇಲೆ ಬಹಳ ನಂಬಿಕೆ. ಅಂಡ್ ಐ ಲವ್ ಹಿಮ್, ಐ ರೆಸ್ಪೆಕ್ಟ್ ಹಿಮ್, ಐ ಅಡೋರ್ ಹಿಮ್, ಐ ವರ್ಷಿಪ್ ಹಿಮ್. ವೈ? ಬಿಕಾಸ್ ಹಿ ಈಸ್ ಮೈ ಇಷ್ಟ ದೈವ. ಜಸ್ಟ್ ದಟ್ ಈಸ್ ದಿ ರೀಸನ್. ವೈ ಡು ಯು ವರ್ಷಿಪ್? ವೈ ಡು ಯು ಅಡೋರ್? ವೈ ಡು ಯು ಲವ್ ಹಿಮ್? No specific reasons. He is my Ishtadaiva. That's all. But ಇಂತಹವನು ನನ್ನ ಇಷ್ಟ ದೈವ ಅಂತ ಹೇಳಿ ನಾವು ಕೇವಲ ಅಷ್ಟು ಮಾತ್ರಕ್ಕೆ ನಾವು ಅಲ್ಲಿಗೆ ಸುಮ್ಮನಾಗೋದಿಲ್ಲ. ಇವನು ಯಾಕೆ ನನಗೆ ಇಷ್ಟ ದೈವ ಅನ್ನುವಂತಹದ್ದನ್ನು ನಾವು ಬೇರೆ ಬೇರೆ ಅನೇಕ ರೀತಿಗಳಲ್ಲಿ ಹೇಳ್ತಾ ಹೋಗ್ತೀವಿ. ವಿ ಆಲ್ಸೋ ಸೇ ನನ್ನ ಇಷ್ಟ ದೈವ ಅಂತ ನಾ ಈಗ ಹೇಳ್ತಾ ಇದ್ದೀನಲ್ಲ, ಯಾಕೆ ಅಂತಂದ್ರೆ ಹಿ ಈಸ್ ದಿ ಸುಪ್ರೀಂ ಲಾರ್ಡ್ ಇನ್ ದಿಸ್ ಯೂನಿವರ್ಸ್. ಹಿ ಈಸ್ ಸರ್ವಶಕ್ತ. He is the Supreme Lord, He is the Sarvashakta. So, this Ishtadaiva, He is my Ishvara. For example, ನನಗೆ ಗಣಪತಿ ನನ್ನ ಇಷ್ಟ ದೈವ.
ಗಣೇಶನನ್ನು ನಾನು ಆರಾಧಿಸ್ತೀನಿ, ಅವನನ್ನು ಪೂಜಿಸ್ತೀನಿ, ಅವನನ್ನು ತುಂಬ ಇಷ್ಟಪಡ್ತೀನಿ. ಅವನ ಮೇಲೆ ನನಗೆ ಅಪಾರವಾದ ನಂಬಿಕೆ ಇದೆ. ನನಗೆ ಇಲ್ಲಿವರೆಗೆ ಬೇಕಾಗಿರುವಂತಹ ಎಲ್ಲವನ್ನ ಕೊಟ್ಟಿರೋನು ಈ ನನ್ನ ಗಣಪತಿ. ನನಗೆ ಬೇಕಾಗಿರುವಂತಹ ಎಲ್ಲವನ್ನ ಇವನು ಕೊಡ್ತಾ ಇದ್ದಾನೆ ಅಂತಂದ್ರೆ ಕೊಡುವಂತಹ ಶಕ್ತಿಯನ್ನ ಇವನು ಹೊಂದಿದ್ದಾನೆ. ಅನೇಕ ಬಾರಿ ನಾನು ಬೇರೆಯವರ ಪರವಾಗಿ ಕೂಡ ಅಂತಹವರಿಗೆ ಈ ರೀತಿ ಒಳ್ಳೇದು ಮಾಡು ಅಂತ ಕೇಳ್ಕೊಂಡಾಗ ಅವ್ರಿಗೂ ಕೂಡ ಒಳ್ಳೇದು ಮಾಡಿದ್ದಾನೆ. ದಟ್ ಮೀನ್ಸ್ ಹಿ ಈಸ್ ಕೇಪಬಲ್, ಹಿ ಈಸ್ ಸರ್ವಶಕ್ತ. Since he is Sarvashakta and he is capable of giving anything to everybody, he is the Supreme Lord. So because of all these reasons, my Ishtadaiva, he is Sarvashakta, he is capable, so he is my Ishvara, he is my Yajmana. This Ishvara is the Jagat Karanam. Ganapati is my Ishvara and this Ganapati has created this world. And he is the sustainer of this world. ಹೇಗೆ ನನಗೆ ಗಣೇಶ ಅನ್ನೋದು ಇಷ್ಟದೈವ ಅಂತ ಹೇಳಿ ಅವನನ್ನು ನಾನು ಸರ್ವಶಕ್ತ ಅಂತ ಕರೆದು ಅವನನ್ನು ನಾನು ಈಶ್ವರ ಅಂತ ಹೇಳ್ತೀನಿ, ನನ್ನಂತೆ ಇಲ್ಲಿ ಅನೇಕರಿದ್ದಾರೆ. ಮತ್ತೊಬ್ಬ ಹೇಳ್ತಾನೆ, ನನಗೆ ಶ್ರೀಕೃಷ್ಣ ಇಷ್ಟದೈವ, ಹಿ ಈಸ್ ದಿ ಸರ್ವಶಕ್ತ, ಹಿ ಈಸ್ ವೆರಿ ಕೇಪಬಲ್ and he is the supreme lord, he is the jagat guru, so he is Ishvara. So ಇಲ್ಲಿ ನನ್ನ ಗಣಪತಿ ನನಗೆ ಈಶ್ವರ, the same Ishvara is Krishna for that person. That Krishna is also Sarvashakta, so he calls Krishna as Ishvara, and that Ishvara is the Ishtadaiva of this person. His Ishtadaiva is Subramanya, and there is one more person. For him, Sri Ramachandra is the Ishtadaiva. For him, Sri Rama is the Ishvara. So, illi Ishvara is not many. Ishvara is not many. He is one only. ಹೀಗೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬ ಇಷ್ಟದೈವ, ಆರಾಧ್ಯ ದೈವ, ಅವರುಗಳಿಗೆ ಅವನು ಈಶ್ವರ ರೂಪಿ. ಈ ಪ್ರಕಾರ ನನ್ನ ಆರಾಧ್ಯ ದೈವ ಈಸ್ ದಿ ಕ್ರಿಯೇಟರ್ ಆಫ್ ದಿಸ್ ವರ್ಲ್ಡ್. And he is the sustainer also, and he is the resolution ground for this jagat. So ನನಗೆ he is the ಸೃಷ್ಟಿಕರ್ತ, ಸ್ಥಿತಿಕರ್ತ and ಲಯಕರ್ತ, and he is everything to me. ಈ ಸಂದರ್ಭದಲ್ಲಿ ಶಾಸ್ತ್ರ ಏನು ಹೇಳುತ್ತೆ? ನೋಡಪ್ಪ, ಯಾರನ್ನ ನೀನು ಪರಮಾತ್ಮ ಅಂತ ಕರೀತಾ ಇದೆಯಾ, ಯಾರನ್ನ ನೀನು ಸುಪ್ರೀಂ ಲಾರ್ಡ್ ಅಂತ ಹೇಳ್ತಾ ಇದೆಯಾ, ದಟ್ ಪರಮಾತ್ಮ ಈಸ್ ಫಾರ್ಮ್ಲೆಸ್. ಸೊ ಅವನು ಫಾರ್ಮ್ಲೆಸ್ ಅಂತ ಹೇಳಿದ ಮೇಲೆ ನನ್ನ ತಿಳುವಳಿಕೆ ಏನು ಈ ಸಂದರ್ಭದಲ್ಲಿ? ಸೊ ಮೈ ಅಂಡರ್ಸ್ಟ್ಯಾಂಡಿಂಗ್ ಈಸ್, ನನಗೊಬ್ಬ ಇಷ್ಟ ದೈವ ಇದ್ದಾನೆ, ಅವನನ್ನು ನಾನು ಆರಾಧಿಸಬೇಕು, ಪೂಜಿಸಬೇಕು, ಅರ್ಚಿಸಬೇಕು, ಅವನನ್ನು ನಾನು ಭಕ್ತಿ ಮಾಡಬೇಕು. ಅವನನ್ನು ಭಕ್ತಿ ಮಾಡೋದ್ರಿಂದ, ಪೂಜೆ ಮಾಡೋದ್ರಿಂದ, ಅರ್ಚನೆ ಮಾಡೋದ್ರಿಂದ ನನ್ನ ಮನಸ್ಸಿಗೆ ಸುಖ, ಸಂತೋಷ, ನೆಮ್ಮದಿ ಸಿಗುತ್ತೆ. ಸೊ ಅವನನ್ನು ನಾನು ಪೂಜೆ ಮಾಡಬೇಕು ಅಂತ ಹೇಳಿದಾಗ
ಮತ್ತು ನನ್ನ ಸಂಬಂಧವನ್ನು ನಾನು ಅವನೊಂದಿಗೆ ಬಹಳ ಗಟ್ಟಿ ಮಾಡ್ಕೋಬೇಕು. ಯಾಕೆಂತಂದರೆ ಅವನು ನನಗೆ ಬೇಕಾಗ್ತಾ ಇರ್ತಾನೆ, ಅನೇಕ ಸಂದರ್ಭಗಳಲ್ಲಿ ನನಗೆ ಸಹಾಯ ಮಾಡ್ತಾನೆ, ನನಗೆ ಬೇಕಾಗಿರುವಂತಹದ್ದು ಎಲ್ಲವನ್ನ ಕೊಡ್ತಾನೆ. ನಾನು ಅವನ ಸಂಬಂಧವನ್ನು ನಾನು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಸಂಬಂಧವನ್ನು ನಾನು ಮತ್ತಷ್ಟು ಗಟ್ಟಿ ಮಾಡ್ಕೋತಾ ಹೋಗ್ತೀನಿ. ಐ ವಾಂಟ್ ಹಿಮ್ ಥ್ರೂಔಟ್ ಮೈ ಲೈಫ್. ಸೊ ಹೀಗೆ ನನಗೆ ಅವನು ಬೇಕು, ಅವನನ್ನು ಪೂಜೆ ಮಾಡಬೇಕು, ಅವನನ್ನು ಆರಾಧಿಸಬೇಕು, ಅವನೊಂದಿಗೆ ನಾನು ಸಂಬಂಧವನ್ನು ಗಟ್ಟಿಯಾಗಿ ಬೆಳೆಸ್ಕೋಬೇಕು. ಇಂತಹ ಅನೇಕ ಯೋಜನೆಗಳನ್ನು ಹೊತ್ತಿರೋ ನಾನೇನು ಮಾಡ್ತೀನಿ, ಅವನನ್ನು ಪೂಜೆ ಮಾಡಬೇಕು ಅಂತ ಹೇಳಿ ನಾನು ಅವನಿಗೆ ಒಂದು ರೂಪವನ್ನು ಕೊಡ್ತೀನಿ. ಒಂದು ರೂಪವನ್ನು ಕೊಟ್ಟು ಅವನಿಗೆ ಒಂದು ಹೆಸರನ್ನು ಕೊಡ್ತೀನಿ. ಆ ಹೆಸರಿನಿಂದಲೇ ಅವನನ್ನು ಕರೀತೀನಿ. ನಾನು ಕರೆದಾಗ ಅವನು ಅದೇ ರೂಪದಲ್ಲಿ ಅಲ್ಲಿರಬೇಕು. ಆ ರೂಪದಲ್ಲಿರುವಂತಹ ಮೂರ್ತಿಯನ್ನು ನಾನು ಪೂಜೆ ಮಾಡ್ತೀನಿ. ಅವನನ್ನು ನಾನು ನನ್ನ ಇಷ್ಟ ದೈವ ಅಂತ ಹೇಳ್ತೀನಿ, ಅವನನ್ನು ಆರಾಧ್ಯ ದೈವ ಅಂತ ಹೇಳ್ತಾ ಇದ್ದೀನಿ. ಸೊ ಹಿ ಈಸ್ ಮೈ ಈಶ್ವರ. ನಾನು ಅವನೊಂದಿಗೆ ಮಾತನಾಡ್ತೀನಿ, ಅವನಿಗಾಗಿ ಅನೇಕ ದೇವರ ನಾಮಗಳು ಅಂತ ಹೇಳಿ ಅವನಿಗಾಗಿ ಹಾಡು ಹೇಳ್ತೀನಿ, ಭಜನೆ ಮಾಡ್ತೀನಿ, ಸ್ತುತಿ ಮಾಡ್ತೀನಿ. ನನಗೆ ಬೇಕಾಗಿರುವಂತಹದ್ದನ್ನ ಅವನು ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ನಾನು ಅವನ ಜೊತೆ ಜಗಳ ಆಡ್ತೀನಿ, ವಾದ ಮಾಡ್ತೀನಿ, ಅವನನ್ನು ದೂಷಿಸ್ತೀನಿ. ಇಟ್ ಈಸ್ ಆಲ್ ಬಿಕಾಸ್ ಆ ರೀತಿಯಲ್ಲಿ ನಾನು ರಿಲೇಶನ್ಶಿಪ್ ಅವನ ಜೊತೆ ಇಟ್ಕೊಂಡಿದ್ದೀನಿ. ಅಷ್ಟು ಸುಲಭವಾದ ಸಲುಗೆಯನ್ನು ನಾನು ಬೆಳೆಸ್ಕೊಂಡಿದ್ದೀನಿ. ಸೊ ಇಟ್ ಈಸ್ ವೆರಿ ಈಸಿ ಅಂಡ್ ಕನ್ವೀನಿಯೆಂಟ್ ಟು ಬ್ಲೇಮ್ ಹಿಮ್ ಆಲ್ಸೋ. ಸೊ ಇದೆಲ್ಲ ಏನು ಹೇಳುತ್ತೆ ಅಂತಂದ್ರೆ, ಹಿ ಈಸ್ ಎವ್ರಿಥಿಂಗ್ ಟು ಮೀ. Because of all these things, wholeheartedly I will say he is my Ishvara. He is my Prabhu. And I don't deny the Shastra. ಶಾಸ್ತ್ರ ಏನು ಹೇಳ್ತಾ ಇದೆ, ದಿ ಪರಮಾತ್ಮ ಅಂತ ಹೇಳಿದಾಗ he is formless. Okay, I will accept it. He is formless. See, all pervading infinite Ishvara he is. But he takes a form, he has got a name. ಈ ರೀತಿಯೆಲ್ಲ ಆದಾಗ ಬರುವಂತಹ ಪ್ರಶ್ನೆ ಏನು ಅಂತಂದ್ರೆ, ಅಕಾರ್ಡಿಂಗ್ ಟು ದಿ ಶಾಸ್ತ್ರ ಅಂಡ್ ದಿ ವೇದಾಂತ, ಪರಮಾತ್ಮ ಮೀನ್ಸ್ he is formless. ಅಂತಹ ಫಾರ್ಮ್ಲೆಸ್ ಪರಮಾತ್ಮನಿಗೆ ನಾನು ಒಂದು ರೂಪವನ್ನು ಕೊಟ್ಟು, ಒಂದು ಹೆಸರನ್ನು ಕೊಟ್ಟು, ಅವನ ಒಂದು ಫೋಟೋ, ಇಮೇಜು ಅಥವಾ ಒಂದು ವಿಗ್ರಹವನ್ನು ಇಟ್ಕೊಂಡು ನಾನು ಪೂಜೆಯನ್ನು ಮಾಡಿ ಅವನನ್ನು ನಾನು ಸರ್ವಶಕ್ತ, ಹಿ ಈಸ್ ಮೈ ಈಶ್ವರ ಅಂತೆಲ್ಲ ನಾನು ಹೇಳ್ತಾ ಇದ್ದೀನಲ್ಲ, ಶಾಸ್ತ್ರದ ಪ್ರಕಾರ ಹಿ ಈಸ್ ಲಿಮಿಟ್ಲೆಸ್, ಹಿ ಈಸ್ ಇನ್ಫಿನಿಟ್. ಇಂತಹ ಶಕ್ತಿಯನ್ನು ಹೊಂದಿರುವಂತಹ ಆ ಪರಮಾತ್ಮ ಯಾಕೆ ಒಂದು ರೂಪದಿಂದ, ಒಂದು ಹೆಸರಿನಿಂದ ಇಲ್ಲಿ ನನ್ನ ಹತ್ರ ಬರ್ತಾನೆ ಹೇಗರೆ? ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಪರಮಾತ್ಮ ಅಂತಂದ್ರೆ ಅವನಿಗೆ ಒಂದು ರೂಪ ಇಲ್ಲ. ನೀನು ನಿನ್ನ ಇಷ್ಟ ದೈವ ಅಂತ ಅವನನ್ನ ಗಣಪತಿ ಅಂತ ಕರೀತೀಯ, ಕೃಷ್ಣ ಅಂತ ಕರೀತೀಯ, ರಾಮ ಅಂತ ಕರೀತೀಯ, ಸುಬ್ರಹ್ಮಣ್ಯ ಅಂತ ಕರೀತೀಯ, ಇಟ್ಸ್ ಆಲ್ ಓಕೆ. ಬಟ್ ಶಾಸ್ತ್ರ, ವೇದಾಂತ ಹೇಳ್ತಾ ಇದೆ ಅವನಿಗೆ ಈ ರೀತಿ ರೂಪ, ನಾಮ ಅದ್ಯಾವುದು ಇಲ್ವಲ್ಲ. ಇದ್ಯಾವುದು ಇಲ್ಲದೆ ಹೋದ್ರೂ ಕೂಡ ಈ ಪರಮಾತ್ಮ he is ಭಕ್ತವತ್ಸಲ. ಸಿನ್ಸ್ he is ಭಕ್ತವತ್ಸಲ, ಒಬ್ಬ ಡಿವೋಟಿ ಈ ಪರಮಾತ್ಮನನ್ನ, ಇವನನ್ನ ಗಣೇಶ, ಗಣಪತಿ ಅಂತ ಕರೆದಿರೋದ್ರಿಂದ ಗಣಪತಿಯನ್ನ ಅವನು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾನೆ, ಆ ರೂಪದಲ್ಲಿ ಅವನಿಗಾಗಿ ಆ ರೂಪವನ್ನ ಧರಿಸಿ ಆ ಹೆಸರಿನಲ್ಲಿ ಕರೆದ ಕೂಡಲೇ ಅವನ ಎದುರುಗಡೆ ಬರ್ತಾನೆ ಇವನು ಪರಮಾತ್ಮ. ಯಾಕೆ ಬರ್ತಾನೆ ಅಂತಂದ್ರೆ, ಇಟ್ ಈಸ್ ಓನ್ಲಿ ಟು ಫೆಸಿಲಿಟೇಟ್ ಹಿಸ್ ಭಕ್ತ, ದಟ್ಸ್ ಆಲ್.
ಈವನ್ ದಟ್ ಪರಮಾತ್ಮ ಹೀ ನೋಸ್, ಅವನಿಗೆ ನನಗೆ ಒಂದು ಆಕಾರ ಅನ್ನುವಂತಹದ್ದಿಲ್ಲ ಅಂತ ಅವನಿಗೆ ಗೊತ್ತು. ಆಕಾರವೇ ಇಲ್ಲ ಅಂತಂದ್ರೂ ಕೂಡ ನನ್ನ ಭಕ್ತ ನನ್ನನ್ನು ಈ ರೀತಿ ನೋಡಬೇಕು ಅಂತ ಇಷ್ಟಪಟ್ಟಿದ್ದಾನೆ, ಇಂತಹ ರೂಪವನ್ನು ನನಗೆ ಕೊಟ್ಟಿದ್ದಾನೆ. ಆ ರೂಪ ಅಂತಂದರೆ ಅವನಿಗೆ ಬಹಳ ಇಷ್ಟ. ಅವನ ಇಷ್ಟವನ್ನು ನಾನು ಯಾಕೆ ನಿರಾಕರಿಸ್ಲಿ ಅಂತ ಹೇಳಿ ಭಕ್ತ ಯಾವ ರೂಪದಲ್ಲಿ ತನ್ನ ಪ್ರಭುವನ್ನ ಕಾಣಬೇಕು ಅಂತ ಇಷ್ಟಪಡ್ತಾನೆ, ಆ ಆಕಾರದಲ್ಲಿ ಅಂತಹ ರೂಪದಲ್ಲಿ ಆ ಹೆಸರನ್ನ ಕರೆದ ಕೂಡಲೇ ಅವನ ಮುಂದೆ ಅವನಲ್ಲಿ ಕಾಣಿಸ್ಕೋತಾನೆ. ಅಂಡ್ ಹಿ ಫೀಲ್ಸ್ ಇಟ್, ಹಿ ಈಸ್ ಗಣಪತಿ. It is only to facilitate the bhakta, that's all. So he satisfies his devotee. That means ಪರಮಾತ್ಮ ಅಂತಂದ್ರೆ ಈ ರೀತಿ he is like this ಅನ್ನುವಂತಹದ್ದು. This is the first stage. ಮತ್ತು ಈ ಸಂದರ್ಭದಲ್ಲಿ ನಾವೇನು ಪುರಾಣಗಳು ಅಂತ ಹೇಳ್ತೀವಿ, they have a very major role in giving us the description of the God. ಯಾಕೆ ಅಂತಂದರೆ ನಾವಿಲ್ಲಿ ಅನೇಕ ಪುರಾಣಗಳನ್ನು ನೋಡ್ತೀವಿ. ಅನೇಕ ಪುರಾಣಗಳು ಅಂತಂದರೆ ಒಂದೊಂದು ದೇವರಿಗೆ ಒಂದೊಂದು ಪುರಾಣ. ವಿಷ್ಣು ಪುರಾಣ ಅಂತ ಇದೆ, ಅನೇಕ ರೀತಿಯ ಪುರಾಣಗಳು, ಒಬ್ಬೊಬ್ಬ ಸ್ಕಂದ ಪುರಾಣ, ಶಿವಪುರಾಣ, ಎಷ್ಟು ಬೇಕು, ಎಷ್ಟು ದೇವತೆಗಳು ಅಂತಲೇ ಹೇಳ್ತೀವೋ ಅಷ್ಟು ಪುರಾಣಗಳನ್ನು ನಾವಿಲ್ಲಿ ನೋಡಬಹುದು. ಸೊ ಈ ಪುರಾಣಗಳು ಯಾಕೆ ಇಷ್ಟಿದೆ ಅಂತಂದ್ರೆ ಬಿಕಾಸ್ ವಿ ಹ್ಯಾವ್ ಪ್ಲೆಂಟಿ ಆಫ್ ಗಾಡ್ಸ್. ಸೊ ಒಂದೊಂದು ಪ್ರತಿಯೊಬ್ಬ ದೇವರ ಹೆಸರಿನಲ್ಲಿ ಒಂದೊಂದು ಪುರಾಣ ಈ ರೀತಿ ಇದೆ. ಸೊ ದೀಸ್ ಪುರಾಣಸ್ ದೇ ವಿಲ್ ಗಿವ್ ಅಸ್ ದಿ ಡಿಸ್ಕ್ರಿಪ್ಷನ್ ಆಫ್ ದಿ ಫಾರ್ಮ್ ಆಫ್ ದಿ ಈಶ್ವರ ಅಂತಂದ್ರೆ ಗಾಡ್. ನಾನು ಶಿವಪುರಾಣವನ್ನು ಓದ್ತಾ ಇರಬೇಕಾದ್ರೆ ಆ ಪುರಾಣ ಶಿವ ಅಂತಂದ್ರೆ ಅವನು ಹಿಂಗಿರ್ತಾನೆ ಅನ್ನುವ ಒಂದು ಡಿಸ್ಕ್ರಿಪ್ಷನ್ ಕೊಡುತ್ತೆ. ವಿಷ್ಣು ಪುರಾಣವನ್ನು ಓದ್ತಾ ಇದ್ದಾಗ ವಿಷ್ಣು ಅಂತಂದ್ರೆ ದಿಸ್ ಈಸ್ ಹಿಸ್ ರೂಪ ಅಂತ ಹೇಳಿ ವಿಷ್ಣುವನ್ನ ಡಿಸ್ಕ್ರೈಬ್ ಮಾಡುತ್ತೆ ಆ ಪುರಾಣ. ಸೊ ಯಾವಾಗ ಒಬ್ಬ ಮನುಷ್ಯ ಪುರಾಣಗಳ ಪ್ರಕಾರ ಹಾಗೂ ಪೂರ್ವಿಕರಿಂದ ಪುರಾಣದ ಮೂಲಕ ಸಂಗ್ರಹವಾಗಿರುವಂತಹ ವಿಚಾರಗಳನ್ನು, ವಿಷಯಗಳನ್ನು ಮನದಟ್ಟು ಮಾಡಿಕೊಂಡು, ಸೊ ಇಂತಹ ದೇವತೆಯ ರೂಪ ಈ ರೀತಿನಲ್ಲಿರುತ್ತೆ, ಇಂತಹದನ್ನು ಇಂತಹ ಪುರಾಣ ಆ ಪುರಾಣದಲ್ಲಿ ವರ್ಣನೆ ಮಾಡಿದೆ, ಆ ಪುರಾಣದ ಪ್ರಕಾರ ಇಂತಹ ದೇವರಿಗೆ ಈ ರೀತಿ ಶಕ್ತಿ ಇದೆ, ದಿಸ್ ಈಸ್ ಹಿಸ್ ಕೆಪಾಸಿಟಿ. ಸೊ ಇದೆಲ್ಲ ನಮಗೆ ಎಲ್ಲಿಂದ ಸಿಕ್ಕಿದೆ ಅಂತಂದ್ರೆ ಪುರಾಣಗಳಿಂದ ಸಿಕ್ಕಿರುವಂತಹದ್ದು. ಪುರಾಣಸ್ ಹ್ಯಾವ್ ಡಿಸ್ಕ್ರೈಬ್ಡ್ ಆಲ್ ದೀಸ್ ಥಿಂಗ್ಸ್. ಸೊ ಈ ಪುರಾಣಗಳು ಕೊಟ್ಟಿರುವಂತಹ ಈ ಎಲ್ಲ ಮಾಹಿತಿಗಳನ್ನು ಇಟ್ಕೊಂಡು ನಾನು ಪರಮಾತ್ಮನಿಗೆ ಒಂದು ರೂಪವನ್ನ, ಒಂದು ಹೆಸರನ್ನ ಕೊಟ್ಟು ಅವನನ್ನು ನಾನು ನನ್ನ ಇಷ್ಟ ದೈವ, ಯಾಕೆ ನಾನು ಇಂತಹ ಇಷ್ಟ ದೈವನನ್ನ ಇಂತಹ ರೂಪದಿಂದ ನೋಡೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಇಟ್ ಹೆಲ್ಪ್ಸ್ ಮೀ ಟು ಮೆಡಿಟೇಟ್ ಅಪಾನ್ ಹಿಮ್. ಅವನನ್ನು ಕುರಿತು ನಾನು ಧ್ಯಾನವನ್ನು ಮಾಡಬಹುದು. ಸೊ ಈಶ್ವರ ಈಸ್ ಏಕರೂಪ. ಸೊ ಏಕರೂಪ ಈಶ್ವರ. ಇದರ ಅರ್ಥ ಏನು ಅಂತಂದ್ರೆ ಇಟ್ ಮೀನ್ಸ್ ಹಿ ವಿಲ್ ಬಿ ಇನ್ ಎನಿ ಒನ್ ಫಾರ್ಮ್ ಟು ದಿ ಭಕ್ತ. He will be in any one form to the devotee. So Ekarupa Ishvara. This is the first stage. ನಂತರದಲ್ಲಿ ಏನಾಗುತ್ತೆ, ಡಿವೋಟಿ ತನ್ನ ಸಾಧನೆಯನ್ನು ಮುಂದುವರಿಸ್ತಾ ಬರ್ತಾನೆ. ಸಾಧನೆ ಮುಂದುವರಿತಾ ಇದ್ದ ಹಾಗೆ ಕ್ರಮೇಣ ಬಿಕಾಸ್ ಆಫ್ ದಿ ಪುಣ್ಯಾಸ್ gained by participating in satkarmas, he accumulates lot of punyas. ಈ ಪುಣ್ಯದ ಕಾರಣದಿಂದ
the devotee is able to appreciate the Ishvara. ಇಲ್ಲಿ ತನ್ನ ಇಷ್ಟದೈವನನ್ನ ಈಶ್ವರ ಅನ್ನುವಂತಹದ್ದನ್ನ ಮಾತ್ರ ಈ ಮೊದಲನೆಯ ಸ್ಟೇಜಲ್ಲಿ ಅವನು ಕಂಡುಕೊಂಡಿರ್ತಾನೆ. ಸೊ ಸಾಧನೆ ಮುಂದುವರಿತಾ ಇದ್ದಾಗೆ ಮನಸ್ಸು ಪಕ್ವವಾಗ್ತಾ ಬರುತ್ತೆ, ಸಾಧನೆಯನ್ನ ಮುಂದುವರಿತಾ ಅವನ ಇಂಟರ್ನಲ್ ಗ್ರೋತ್ ಕೂಡ ಬೆಳೀತಾ ಬರುತ್ತೆ. ಈ ಸಂದರ್ಭದಲ್ಲಿ ಇಟ್ ಈಸ್ ಪಾಸಿಬಲ್ ಫಾರ್ ಹಿಮ್ ಟು ಅಪ್ರಿಷಿಯೇಟ್ ದಿ ಈಶ್ವರ. ಸೊ ಈಶ್ವರ ಅಂತಂದ್ರೆ ದಿಸ್ ಏಕರೂಪ ಈಶ್ವರ. ದಿಸ್ ಏಕರೂಪ ಈಶ್ವರ ಈಸ್ ದಿ ಒನ್ ಹೂ ಈಸ್ ಇನ್ ಎವ್ರಿ ಫಾರ್ಮ್, who is worshipped in all different forms by different devotees according to their tastes. ಇದು ಹೇಗೆ ಅಂತಂದ್ರೆ, ಇಲ್ಲಿ ನಾನು ಗಣಪತಿಯನ್ನ ನನ್ನ ಇಷ್ಟ ದೈವ ಅಂಡ್ ಹಿ ಇಸ್ ದಿ ಈಶ್ವರ ಅಂತ ಹೇಳಿರ್ತೀನಿ. ಅಂಡ್ ಮೈ ಈಶ್ವರ, Ganapati is my Ishvara and my Ishvara is Sri Krishna for the other person. That Sri Krishna is the Ishvara for that person. ಅದೇ ರೀತಿ ಮತ್ತೊಬ್ಬನಿಗೆ ದ ಸೇಮ್ ಈಶ್ವರ ಈಸ್ ಶ್ರೀರಾಮಚಂದ್ರ. ಶ್ರೀರಾಮಚಂದ್ರ ಈಸ್ ಈಶ್ವರ ಫಾರ್ ಹಿಮ್. ಸೊ ಇಲ್ಲಿ ಈ ರೀತಿ ಈಶ್ವರ ಅಂತ ಹೇಳಿದ್ರೆ ಇಲ್ಲಿ ಅನೇಕ ಈಶ್ವರಗಳಿದೆಯಾ? ಅನೇಕ ಈಶ್ವರರು ಇದ್ದಾರ? ಈಶ್ವರ ಮೀನ್ಸ್ ಹಿ ಇಸ್ ಒನ್ ಓನ್ಲಿ. ನನ್ನ ಗಣಪತಿ ಈಸ್ ಈಶ್ವರ ಫಾರ್ ಹಿಮ್. ದಿಸ್ ಈಶ್ವರ is appearing as Sri Krishna to the other person. That Ishvara is the same appearing as Sri Ramachandra for this person. Ishvara is the only one. His appearances are many. The same Ishvara, he is Ganapati for me, Krishna for him, Sri Ramachandra for him. There are no three Ishvaras. Ishvara means he is one only. He can be worshipped in many forms by many devotees according to their tastes. ಸೊ ಇಂತಹ ಒಂದು ಜ್ಞಾನ ನನಗೆ ಸಿಗಬೇಕು ಅಂತಂದರೆ ನನ್ನ ಸಾಧನೆ ಎನ್ನುವಂತಹದ್ದು ಚೆನ್ನಾಗಿ ನಡೀತಾ ಇರಬೇಕು. ಈ ಸಾಧನೆಯ ಮೂಲಕ ಗಳಿಸಿಕೊಂಡಂತಹ ಪುಣ್ಯದ ಕಾರಣದಿಂದ ಐ ಗಾಟ್ ದಿಸ್ ನಾಲೆಡ್ಜ್. ಸೊ ಪುಣ್ಯ ಅಕ್ಯುಮುಲೇಟ್ ಆಗ್ತಾ ಆಗ್ತಾ ಐ ಸ್ಟಾರ್ಟೆಡ್ ಅಪ್ರಿಷಿಯೇಟಿಂಗ್ ದಿ ಈಶ್ವರ. ಋಗ್ವೇದದಲ್ಲಿ ಒಂದು ಮಾತು ಬರುತ್ತೆ, ಏಕಂ ಸತು ವಿಪ್ರಾಹ ಬಹುಧಾ ವದಂತಿ. ಇಸ್ ಎ ವೆರಿ ಫೇಮಸ್ ವಾಕ್ಯ. ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಇದು ಋಗ್ವೇದದಲ್ಲಿ ಕಾಣಿಸ್ಕೊಂಡ್ರೂ ಕೂಡ ಅನೇಕ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಕಡೆ ಇದು ಬಹಳ ಪ್ರಸಿದ್ಧವಾದಂತಹ ವಾಕ್ಯ ಇದು. ಸೊ ಇಲ್ಲಿ ಇದೇನು ಹೇಳುತ್ತೆ? ಗಾಡ್ ಈಸ್ ಒನ್ ಓನ್ಲಿ. ಏಕಂ ಸತು, ಗಾಡ್ ಈಸ್ ಒನ್ ಓನ್ಲಿ. ವಿಪ್ರಾಹ, ಇಲ್ಲಿ ವಿಪ್ರಾಹ ಅಂತಂದ್ರೆ ದಿ ವೈಸ್ ಒನ್, ದಿ ವೈಸ್ ಪೀಪಲ್, ಪಂಡಿತಾಸ್. ವಿಪ್ರ ಅಂತಂದ್ರೆ ದಿರ್ ಇಸ್ ಅನದರ್ ಮೀನಿಂಗ್ ಬ್ರಾಹ್ಮಣ. ಅಂಡ್ ಅಗೇನ್ ಬ್ರಾಹ್ಮಣ ಈಸ್ ನಾಟ್ ಎ ಜಾತಿ ಸೂಚಕ ಪದ. ಬ್ರಾಹ್ಮಣ ಮೀನ್ಸ್ ಒನ್ ಹೂ ನೋಸ್ ದಿ ಬ್ರಹ್ಮನ್, ಒನ್ ಹೂ ನೋಸ್ ದಿ ಪರಮಾತ್ಮ. ಅಗೇನ್ ಬ್ರಹ್ಮ ಅನ್ನೋದಕ್ಕೆ ಮತ್ತೊಂದು ಅರ್ಥ ಇದೆ. ಬ್ರಹ್ಮ ಮೀನ್ಸ್ ವೇದ.
ಅಗೇನ್ ವೇದ ಅಂತಂದ್ರೆ ಇಟ್ ಈಸ್ ಜ್ಞಾನ. ಸೊ ಜ್ಞಾನವನ್ನ ಹೊಂದಿರುವಂತಹವನು ವಿಪ್ರ. ಸೊ ವಿಪ್ರ ಅಥವಾ ಬ್ರಾಹ್ಮಣ ಅಂತಂದಾಗ ಬ್ರಾಹ್ಮಣ ಅನ್ನುವಂತಹದ್ದಾಗಲಿ ವಿಪ್ರ ಅನ್ನುವಂತಹದ್ದಾಗಲಿ ಜಾತಿ ಸೂಚಕ ಪದಗಳಲ್ಲ. ಇಟ್ ಈಸ್ ಟಾಕಿಂಗ್ ಅಬೌಟ್ ದಿ ವೈಸ್ ಪೀಪಲ್, ಪಂಡಿತಾಸ್. ಸೊ ಹಿಯರ್ ದಿ ಪಂಡಿತಾಸ್ ದೇ ಸೇ people, these wise people, they say God is one only, but they call him, people call him in a different names and forms. ಜನಗಳು ಇರುವ ಒಂದೇ ಪರಮಾತ್ಮನನ್ನ ಅನೇಕ ಹೆಸರುಗಳಿಂದ ಅನೇಕ ರೂಪಗಳಲ್ಲಿ ಅವನನ್ನು ನೋಡ್ತಾ ಇದ್ದಾರೆ. ಈ ಮಾತುಗಳನ್ನ why these Vipras are the wise people they are talking? It is only to facilitate the growth of the devotee, that's all. Because these people are wise people, they could recognize the growth of the people, that is the devotees who are worshipping that one Satu. Ekam Satu, that one Satu is being worshipped by so many people in so many forms. They call him in so many names. Adanna illi panditru they observed. So they call him Ekam Satu. Bahuda vadanti, Vipra Bahuda vadanti. So illi it appreciates our matured mind. ಯಾಕೆ ಅಂತಂದ್ರೆ ದಿ ಗ್ರೋತ್ ಆಫ್ ಎ ಪರ್ಸನ್ ಅಂತಂದ್ರೆ ಇಟ್ ಈಸ್ ನಾಟ್ ದಿ ಡೆವಲಪ್ಮೆಂಟ್ ಆರ್ ದಿ ಗ್ರೋತ್ ಆಫ್ ದಿ ಫಿಸಿಕಲ್ ಬಾಡಿ, ಇಟ್ ಈಸ್ ದಿ ಮೈಂಡ್ ಮೆಚುರಿಟಿ. ಸೊ ಒಬ್ಬ ಡಿವೋಟಿಯ ಪರಿಪಕ್ವವಾದಂತಹ ಪರಿಶುದ್ಧವಾದಂತಹ ಮನಸ್ಸನ್ನು ಕುರಿತು ಹೇಳಿರುವಂತಹದ್ದು ಮೆಚ್ಯೂರಿಟಿ ಅಂತಂದ್ರೆ ದಟ್ ಈಸ್ ಕಾಲ್ಡ್ ದಿ ಗ್ರೋತ್. ಸೊ ಇಲ್ಲಿ ವಿ ಶುಡ್ ಅಂಡರ್ಸ್ಟ್ಯಾಂಡ್ God is one only, he is Ekaha. ಇದು he is Ekaha ಅನ್ನುವಂತಹದ್ದು ಶಾಸ್ತ್ರದ ಮಾತು. ಈ ಶಾಸ್ತ್ರದ ಮಾತು ಅನ್ನುವಂತಹದ್ದು ಈಗ ಸಾಧಕನಿಗೆ ಅಂತಂದ್ರೆ ಡಿವೋಟಿಗೆ ಅರ್ಥ ಆಗ್ತದೆ. ಬಿಕಾಸ್ ಅವನ ಸಾಧನೆಯನ್ನು ಮುಂದುವರಿಸಿ ಸಾಕಷ್ಟು ಚಿಂತನೆಯನ್ನು ಮಾಡಿ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಮನಸ್ಥಿತಿಗೆ ಬಂದಿದ್ದಾನೆ. ದಿ ಶಾಸ್ತ್ರ ಇಸ್ ಅಪ್ರಿಷಿಯೇಟಿಂಗ್ ಹಿಸ್ ಮನಸ್ಥಿತಿ. ಸೊ ಇಲ್ಲಿ ಶಾಸ್ತ್ರ ಏನು ಹೇಳ್ತದೆ, ಹಿ ಈಸ್ ಏಕಃ ಅಂತ ಕರೆದಿರುವಂತಹದ್ದು ಈ ಡಿವೋಟಿಗಳಿಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿ ಈವನ್ ಶಾಸ್ತ್ರ ದೇ ಅಪ್ರಿಷಿಯೇಟ್ ದಿ ಡಿವೋಟೀಸ್. ಸೊ ಸಾಧಕನಿಗೆ ಅರ್ಥ ಆಗ್ತಾ ಇದೆ, ಸಾಧಕ ಈ ರೀತಿಯಲ್ಲಿ ಬೆಳೀತಾ ಇದ್ದಾನೆ, ಬದಲಾಗ್ತಾ ಇದ್ದಾನೆ ಅಂತಂದ್ರೆ even our shastras they appreciate the devotee. ಯಾಕೆಂತಂದ್ರೆ ಪ್ರಾರಂಭದಲ್ಲಿ ಏನಾಗಿತ್ತು, ಆಸ್ ಎ ಡಿವೋಟಿ ನನಗೆ ಕೇವಲ ಒಂದು ರೂಪ ಇರುವಂತಹ ಭಗವಂತ ಮಾತ್ರ ನನಗೆ ಬೇಕಿತ್ತು. ನಾನು ಗಣಪತಿಯನ್ನ ದೇವರು ಅಂತಂದ ಮೇಲೆ ದೇವರು ಅಂತಂದ್ರೆ ಗಣಪತಿ, ದಟ್ಸ್ ಆಲ್. ಇನ್ಯಾವ ರೀತಿನಲ್ಲೂ ನಾನು ಅದನ್ನು ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತೊಬ್ಬ ಏನು ಹೇಳ್ತಾನೆ, ನನಗೆ ಅದು ಬೇಕಿಲ್ಲ, ಅವನನ್ನು ಏನಾದ್ರೂ ಕರ್ಕೊಳ್ಳಿ, ಫಾರ್ ಮೀ ಗಣಪತಿ ಈಸ್ ಮೈ ಗಾಡ್, ಹೀ ಈಸ್ ಸರ್ವಶಕ್ತ, ಹೀ ಈಸ್ ದಿ ಈಶ್ವರ. ಪ್ರಾರಂಭದಲ್ಲಿ ಇದು ನನ್ನ ಆಟಿಟ್ಯೂಡ್ ಆಗಿತ್ತು. ಸೊ ಭಗವಂತ ಅಂತಂದ್ರೆ ಅವನು ಗಣಪತಿನೇ ಆಗಿರ್ಬೇಕಿತ್ತು, ಅವನಿಗೆ ಅದೇ ಹೆಸರು ಬೇಕಿತ್ತು. ಸೊ ಇದು ನನ್ನ ಇಷ್ಟದ ಪ್ರಕಾರ ಈಶ್ವರ ಅಂತಂದ್ರೆ ಅವನು ಗಣಪತಿಯ ರೂಪದಲ್ಲಿ ನನಗೆ ಸಿಗಬೇಕು, ದಟ್ಸ್ ಆಲ್. ಗಣಪತಿ ಅಂತ ಹೇಳಿ ನಾನು ಒಂದು ರೂಪವನ್ನು ಕೊಟ್ಟಿರ್ತೀನಿ, ಗಣಪತಿ ಅನ್ನುವಂತಹದ್ದು ಆ ರೂಪಕ್ಕೆ ಕೊಟ್ಟಿರುವಂತಹ ಹೆಸರು. ಸೊ ನಾನು ಈಶ್ವರ ಅಂತ ಹೇಳಿದಾಗ, ದೇವರು ಅಂತ ಹೇಳಿದಾಗ ನನಗೆ ಗಣಪತಿ ಮಾತ್ರ ನನ್ನ ಮನಸ್ಸಿಗೆ ಬರಬೇಕಿತ್ತು. ಅಂತಹ ಹಠಮಾರಿತನದ ಮನಸ್ಸನ್ನು ನಾನು ಹೊಂದಿದ್ದೆ ಪ್ರಾರಂಭದಲ್ಲಿ. So these are all my conditions. But it is the Ishvara
and he is so great, he assumes this form. He used to take the form which is given by me. He used to wear that Ganapati form. And Ganapati ಅಂತಂದ್ರೆ he used to respond. ನಾನು ಯಾವ ಹೆಸರನ್ನ ಇಷ್ಟಪಟ್ಟಿದ್ದೀನಿ, ಯಾವ ರೂಪವನ್ನು ಇಷ್ಟಪಟ್ಟಿದ್ದೀನಿ, ನನ್ನ ಪ್ರಿಫರೆನ್ಸ್ಗೆ ತಕ್ಕಂತೆ ಭಗವಂತ ಇರಬೇಕಿತ್ತು ಅನ್ನುವಂತಹದ್ದು ನನ್ನ ಕಂಡೀಷನ್ ಆಗಿತ್ತು ಇನಿಷಿಯಲಿ. And that one Ishvara who is formless and who is the Srishtikarta of the Jagat Karanam and who is the very Niyati, Nimitta Karanam of this Jagat, and all the laws of this universe is this Ishvara, and he is everything of this Jagat. Therefore, every aspect of this Jagat is taken and he is given a name and form and is worshipped as different God and by different people. So ekam satu vipra bahuda vadanti. So it is because of Ishvara who becomes this Jagat. So every aspect of this Jagat can be worshipped as Ishvara because he has taken all the aspects of this Jagat. ಸೊ ಜಗತ್ತಿನಲ್ಲಿ ಏನೆಲ್ಲ ಕಂಡು ಬರ್ತಾ ಇದೆ, ಏನೆಲ್ಲವನ್ನ ನಾವು ದೃಶ್ಯ ವಸ್ತುಗಳು ಅಂತ ಹೇಳಿ ಅವೆಲ್ಲವನ್ನ ನಾವು ನೋಡ್ತಾ ಇದ್ದೀವಿ, ಆಲ್ ಸಚ್ ಆಸ್ಪೆಕ್ಟ್ಸ್ ಆರ್ ಆಫ್ ದಿ ಈಶ್ವರ. ಸೊ ಜಗತ್ತಿನಲ್ಲಿ ಕಂಡು ಬರ್ತಾ ಇರುವಂತಹ ಎಲ್ಲವೂ ಪೂಜಾರ್ಹ. ಇಟ್ ಈಸ್ ವರ್ಷಿಪ್ಫುಲ್. ಸೊ ಆಲ್ ದೀಸ್ ಆರ್ ನಥಿಂಗ್ ಬಟ್ ದಿ ಈಶ್ವರ. Every tree, every stone, river, everything is nothing but the Ishvara. So it is Ishvara only, but he became like that. He is appearing like that. And he is the Jagat Karanam. This is the second stage. ಪ್ರಾರಂಭದಲ್ಲಿ ಫಸ್ಟ್ ಸ್ಟೇಜಲ್ಲಿ ಈಶ್ವರ ಮೀನ್ಸ್ ಹಿ ಈಸ್ ಏಕರೂಪ ಈಶ್ವರ. ಇಲ್ಲಿ ದ ಸೇಮ್ ಈಶ್ವರ, ಹಿ ಈಸ್ ದಿ ಜಗತ್ ಕಾರಣಂ ಅಂಡ್ ಎವ್ರಿ ಆಸ್ಪೆಕ್ಟ್ ಆಫ್ ದಿಸ್ ಜಗತ್ ಈಸ್ ನಥಿಂಗ್ ಬಟ್ ದಿ ಈಶ್ವರ. ಸೊ ದಿಸ್ ದ ಸೇಮ್ ಈಶ್ವರ ಕ್ಯಾನ್ ಬಿ ಸೀನ್ ಇನ್ ಮೆನಿ ಫಾರ್ಮ್ಸ್. ಸೊ ಈ ಸಂದರ್ಭದಲ್ಲಿ ಪರಮಾತ್ಮನನ್ನ ಪರಿಣಾಮಿ ಉಪಾದಾನ ಕಾರಣಂ. It means there is a modification. So what is the modification? It is the Paramatma. He became a Parvata. It is the Paramatma. He became a tree. It is a Paramatma. He became a rock. He became so many things. So he has become, ಅಂದರೆ ಬದಲಾದ, ಜಗತ್ತಾಗಿ ಬದಲಾದ, ಜಗತ್ತಿನಲ್ಲಿರುವ ಎಲ್ಲವುಗಳಾಗಿ ಬದಲಾದ, ಎಲ್ಲವೂ ಅವನೇ ಆದ. ದಿಸ್ ಈಸ್ ಕಾಲ್ಡ್ ವಿರಾಟ ರೂಪ. ದಿಸ್ ಈಸ್ ದ ಮೀನಿಂಗ್ ಆಫ್ ವಿರಾಟ ರೂಪ. Because this Paramatma is infinite, because he is all pervading, ಒಬ್ಬ ಭಕ್ತನಾಗಿ ಡಿವೋಟಿಯಾಗಿ ನೌ ಐ ಆಮ್ ಮೆಚ್ಯೂರ್ಡ್, ಕೆಲವುಗಳನ್ನು ಅರ್ಥ ಮಾಡಿಕೊಳ್ಳುವ ಹಂತಕ್ಕೆ ನಾನು ಬೆಳೆದಿದ್ದೀನಿ. ಸೊ ಟು ಸಮ್ ಎಕ್ಸ್ಟೆಂಟ್ ಮೈ ಮೈಂಡ್ ಈಸ್ ಪ್ಯೂರ್, ಚಿತ್ತಶುದ್ಧಿ. So I see it is my Ishvara who has taken up the Vesha of every ಬೇರೆ ದೇವತೆಗಳು.
So it is my Ganapati, he is Ishvara, who has taken up the vesha of different Ishvaras, different forms for the different devotees. So every human being around me, every animal around me, and everything around me is Ishvara only. ಗೀತೆನಲ್ಲಿ ಭಗವಂತ ಒಂದು ಕಡೆ ಹೇಳ್ತಾನೆ, everything that you see and experience in this jagat is nothing but my own form. Bhagavanta, he says this to Arjuna. So this Paramatma, he is in all the Panchabhutas. As he is the space, he is in the air, he is the fire, he is the water, and he is the earth. And he is the very time principle also. So we call him Kala Tattva. Kala Tattva Gnanihi. So with this understanding, in the second stage, the differences between Ishvara and Jagat goes away. The differences between Ishvara and Jiva goes away. The differences between one form of Ishvara and the other forms of God, that also goes away. So ಇದು ಹೇಗೆ ಅಂತಂದರೆ, ಇಟ್ ಈಸ್ ದಿ ಒನ್ ಗೋಲ್ಡ್ becoming so many ornaments. It is like one clay becoming so many parts. Similarly, it is Ishvara who has become this entire Jagat. ಸೊ ಮೊದಲನೇ ಹಂತದಲ್ಲಿ ಈಶ್ವರ ಅಂತಂದಾಗ ಹಿ ಈಸ್ ಏಕರೂಪ. ಎರಡನೇ ಹಂತದಲ್ಲಿ ದ ಸೇಮ್ ಈಶ್ವರ ಈಸ್ ಅನೇಕ ರೂಪ. ಹಿ ಹ್ಯಾಸ್ ಬಿಕಮ್ ಮೆನಿ ಫಾರ್ಮ್ಸ್, ಡಿಫರೆಂಟ್ ಫಾರ್ಮ್ಸ್. ಹಿ ಈಸ್ ಎವ್ರಿಥಿಂಗ್ ಇನ್ ದಿಸ್ ಯೂನಿವರ್ಸ್. ವಿಶ್ವರೂಪ ಈಶ್ವರ. ಈಶ್ವರ ಈಸ್ ಇನ್ ದಿ ಫಾರ್ಮ್ ಆಫ್ ಯೂನಿವರ್ಸ್ right in front of me. So Ishvara, he became the universe. Since he became the universe, he is the material of this universe. So therefore the understanding of Ishvara, he is not only the nimitta karana, he is also upadana karana of this jagat. Not only the intelligent principle of this jagat, but also the material cause of this jagat. So at this state, the devotee, the bhakta or the sadhaka, he is not only knowing God, but also going forward. Now he becomes the adhikari. He becomes fit for what? He is qualified to know more about Ishvara. So avaga he starts studying the scriptures. ಎಲ್ಲ ಶಾಸ್ತ್ರ ಗ್ರಂಥಗಳನ್ನು ಓದುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಬಿಕಾಸ್ he wants to know more about Ishvara. So the study of Prasthanatraya is very important for him. Prasthanatraya ಅಂತಂದ್ರೆ that is Upanishad,
ಭಗವದ್ಗೀತಾ ಆ್ಯಂಡ್ ಬ್ರಹ್ಮಸೂತ್ರ. ದಿಸ್ ಇಸ್ ಕಾಲ್ಡ್ ಪ್ರಸ್ಥಾನತ್ರಯ. ಸೊ ಈ ಒಂದು ಪ್ರಸ್ಥಾನತ್ರಯನ್ನು ಓದಬೇಕು ಅನ್ನುವಂತಹ ಬಯಕೆ ಅವನಲ್ಲಿ ಉಂಟಾಗತ್ತೆ. ಇಟ್ ಈಸ್ ಓನ್ಲಿ ಬಿಕಾಸ್ ಹಿ ವಾಂಟ್ಸ್ ಟು ನೋ ಮೋರ್ ಅಬೌಟ್ ಈಶ್ವರ. ಸೊ ಇಲ್ಲಿ ಈ ಪ್ರಸ್ಥಾನತ್ರಯವನ್ನು ಓದಬೇಕು ಅನ್ನುವಂತಹ ಒಂದು ಕಾಳಜಿ, ಅದನ್ನು ಓದುವುದರಿಂದ ಇಟ್ ರಿವೀಲ್ಸ್ ದಿ ಥರ್ಡ್ ಸ್ಟೇಜ್ ಆಫ್ ಈಶ್ವರ. ಸೊ ಭಗವದ್ಗೀತಾ ಅನ್ನುವಂತಹದ್ದು ಇಟ್ ಇಂಡಿಕೇಟ್ಸ್ ದಿಸ್ ಥರ್ಡ್ ಸ್ಟೇಜ್. ಉಪನಿಷತ್ ಅನ್ನುವಂತಹದ್ದು, ವೇದಾಂತ ಅನ್ನುವಂತಹದ್ದು, ಇಟ್ ಡೀಲ್ಸ್ ವಿತ್ ದಿಸ್ ಥರ್ಡ್ ಸ್ಟೇಜ್. ಸೊ ಬ್ರಹ್ಮಸೂತ್ರ helps him to go deep into it. So what is third stage then? ಇಲ್ಲಿ ಸಾಧಕ ಅನೇಕ ರೀತಿಯ ಶಾಸ್ತ್ರ ಗ್ರಂಥಗಳನ್ನು, ಉಪನಿಷತ್ಗಳನ್ನು, ಭಗವದ್ಗೀತೆ ಅನ್ನುವಂತಹ, ಭಗವದ್ಗೀತೆ ಅಂತಂದರೆ ಅದು ಎಲ್ಲ ಉಪನಿಷತ್ಗಳನ್ನು ಹೊಂದಿರುವಂತಹ ಟೆಕ್ಸ್ಟ್. ಅದು ಎಲ್ಲ ಉಪನಿಷತ್ಗಳ ಸಾರವನ್ನು ಒಳಗೊಂಡಂತಹದ್ದು ಭಗವದ್ಗೀತೆ. ಸೊ ಇವೆಲ್ಲವನ್ನು ಓದಿರೋದ್ರಿಂದ ಅವನು ಅವೆಲ್ಲವನ್ನು ಮತ್ತೆ ಮತ್ತೆ ಮನನ ಮಾಡ್ಕೋತಾನೆ. ಮನನ ಮಾಡಿಕೊಂಡು ಅವುಗಳೆಲ್ಲವನ್ನು ಸಾಕಷ್ಟು ರಿಫ್ಲೆಕ್ಟ್ ಅಂತಂದರೆ ಚಿಂತನೆಯನ್ನು ಮಾಡ್ತಾನೆ. ಸೊ ಈ ಸಂದರ್ಭದಲ್ಲಿ ದ ಸೇಮ್ ವೇದಾಂತ ಅಂದರೆ ತಾನು ಓದಿರುವಂತಹ ಈ ಶಾಸ್ತ್ರ ಗ್ರಂಥಗಳ ಪ್ರಭಾವ ಅವನ ಮೇಲೆ ಎಷ್ಟರ ಮಟ್ಟಿಗೆ ಬೀರಿರುತ್ತೆ. ಬಿಕಾಸ್ ನಾಟ್ ಓನ್ಲಿ ದಿ ಸ್ಟಡಿಯಿಂಗ್ ಆಫ್ ಪ್ರಸ್ಥಾನತ್ರಯ, ಅನಲೈಸ್ ಮಾಡ್ತಾನೆ, ಮನನ ಮಾಡ್ಕೋತಾನೆ, ಚಿಂತನೆಯನ್ನು ಮಾಡ್ತಾನೆ, ರಿಫ್ಲೆಕ್ಟ್ ಮಾಡ್ತಾನೆ, ಕಾಂಟಂಪ್ಲೇಟ್ ಮಾಡ್ತಾನೆ, ಮೆಡಿಟೇಷನ್, ಧ್ಯಾನವನ್ನು ಮಾಡ್ತಾನೆ ವಿಚಾರಗಳನ್ನು ಕುರಿತು. ಸೊ ಇವೆಲ್ಲ ಮಾಡ್ತಾ ಮಾಡ್ತಾ ಅವನಿಗೆ ಈ ಒಂದು ಶಾಸ್ತ್ರದ ಪರಿಚಯದ ಕಾರಣದಿಂದ ವೇದಾಂತ ಈ ಸಾಧಕನಿಗೆ ಮತ್ತೊಂದು ದೃಷ್ಟಿಕೋನದಿಂದ ಒಂದು ವಿಚಾರವನ್ನು ತಿಳಿಸುತ್ತೆ. ಸೊ ಶಾಸ್ತ್ರ ತಿಳಿಸ್ತಾ ಇರುವಂತಹ ಈ ವಿಚಾರವನ್ನ ದಿಸ್ ಡಿವೋಟಿ ಹಿ ಲುಕ್ಸ್ ಅಟ್ ಇಟ್ ಇನ್ ಎ ಡಿಫರೆಂಟ್ ಆಂಗಲ್. ಸೊ ನೌ ದಿ ವೇದಾಂತ ಇಟ್ ರಿವೀಲ್ಸ್ ಅನದರ್ ಟ್ರೂತ್ ಫಾರ್ ಹಿಮ್. ಸೊ ಈಗ ಅವನಿಗೆ ಗೊತ್ತಾಗಿರೋದು ಏನು ಅಂತಂದ್ರೆ, ದ ಸುಪ್ರೀಂ ಬೀಯಿಂಗ್, ದಿ ಪರಮಾತ್ಮ, ಪ್ರಸ್ಥಾನತ್ರಯವನ್ನು ಓದಿದ ನಂತರದಲ್ಲಿ ಅವನಿಗೆ ತಿಳಿದಂತಹ ಒಂದು ಸತ್ಯ ಏನು ಅಂತಂದ್ರೆ, ಬಿಕಾಸ್ ಸೋ ಮೆನಿ ಕಾಂಟಂಪ್ಲೇಷನ್ಸ್, ಚಿಂತನ, ಮಂಥನ, ಮನನ ಇವೆಲ್ಲವನ್ನ ಮಾಡಿರುವ ಕಾರಣದಿಂದ ಅವುಗಳ ಪ್ರಭಾವ ಅವನಿಗೆ ಮತ್ತೊಂದು ದೃಷ್ಟಿಕೋನವನ್ನು ಕೊಟ್ಟು ಚಿಂತನೆಗೆ ಸಾಕಷ್ಟು ವಿಷಯವನ್ನು ಕೊಟ್ಟಿರೋದ್ರಿಂದ ಈಗ ಅವನ ಗ್ರಹಿಕೆಗೆ ಬಂದಿರುವಂತಹದ್ದು, ಅವನಿಗೆ ಗೊತ್ತಾಗ್ತಾ ಇರುವಂತಹದ್ದೇನು ಅಂತಂದ್ರೆ, ದ ಸುಪ್ರೀಂ ಬೀಯಿಂಗ್, ದಿ ಪರಮಾತ್ಮ, ದಿ ಈಶ್ವರ, he did not create this world. ಇಲ್ಲಿಯವರೆಗೆ ಅವನು ಹೇಳ್ತಾ ಇದ್ದ, ಮೈ ಇಷ್ಟ ದೈವ ಈಸ್ ದಿ ಈಶ್ವರ, ಹಿ ಇಸ್ ದಿ ಜಗತ್ ಕಾರಣಂ, ಹಿ ಇಸ್ ದಿ ಜಗತ್ ಪ್ರಭು, ಬಿಕಾಸ್ ಆಫ್ ಹಿಮ್ ಹಿ ಇಸ್ ದಿ ಕಾಸ್, ಜಗತ್ತು ಇಸ್ ದಿ ಕಾರ್ಯ. ಆಫ್ಟರ್ ಸ್ಟಡಿಂಗ್ ಸೋ ಮೆನಿ ಶಾಸ್ತ್ರ ಗ್ರಂಥಾಸ್, ಎಸ್ಪೆಷಲಿ ಪ್ರಸ್ಥಾನತ್ರಯ ಅನ್ನುವಂತಹದ್ದೆಲ್ಲ ಓದಿ ಮನವರಿಕೆ ಮಾಡಿಕೊಂಡಾಗ ಅವುಗಳ ಮೂಲಕ ಅವನು ಈಗ ಗ್ರಹಿಸ್ತಾ ಇರುವಂತಹದ್ದು ಏನು ಅಂತಂದ್ರೆ, ದಿಸ್ ಸುಪ್ರೀಂ ಬೀಯಿಂಗ್, ದಿ ಲಾರ್ಡ್ ಈಶ್ವರ, ಹಿ ಡಿಡ್ ನಾಟ್ ಕ್ರಿಯೇಟ್ ದಿಸ್ ವರ್ಲ್ಡ್. ಈ ಒಂದು ಹಂತಕ್ಕೆ ಅವನು ಬರ್ತಾನೆ. ಸೊ ಹಿ ಡಿಡ್ ನಾಟ್ ಬಿಕಮ್ ದಿ ಮೆಟೀರಿಯಲ್ಸ್ ಆಫ್ ದಿಸ್ ಯೂನಿವರ್ಸ್ ಆಲ್ಸೋ. ಹಿ ಡಿಡ್ ನಾಟ್ ಕ್ರಿಯೇಟ್ ದಿಸ್ ವರ್ಲ್ಡ್, and at the same time he did not become the material for this universe. Then what is this jagat? He is not the creator, he is not the material cause, but he is seeing the jagat. What is this jagat? So the Paramatma appears as jagat to him.
ಸೊ ಇಲ್ಲಿಯವರೆಗೆ ಸಾಧಕ ಏನು ತಿಳ್ಕೊಂಡಿದ್ದ ಅಂತಂದರೆ ಪರಮಾತ್ಮ ಇಸ್ ದಿ ಕಾಸ್ ಆಫ್ ದಿಸ್ ಜಗತ್ ಆ್ಯಂಡ್ ಜಗತ್ತು ಈಸ್ ದಿ ಪ್ರಾಡಕ್ಟ್. ಹಿ ಈಸ್ ದಿ ಸೃಷ್ಟಿಕರ್ತ, ಹಿ ಈಸ್ ದಿ ಮೆಟೀರಿಯಲ್ ಕಾಸ್, and he did not bring material from somewhere else. He himself became the material. So Paramatma, he becomes the world. He is the nimitta karanam and also he is the upadana karanam. Now after a thorough study about the same Vedantas, Upanishads, etc., all these scriptures, they reveal ಏನು ಹೇಳುತ್ತೆ ಅಂತಂದರೆ, ಅವನು ಯಾಕೆ ಆವಾಗ ಇದೇ ವೇದಾಂತ ಉಪನಿಷತ್ತುಗಳು ಅವನಿಗೆ ಜಗತ್ತನ್ನು ನಿರ್ಮಾಣ ಮಾಡಿರುವಂತಹದ್ದು, ಕ್ರಿಯೇಟ್ ಮಾಡಿರುವಂತಹದ್ದು ಪರಮಾತ್ಮ ಈ ಜಗತ್ತನ್ನು ನಿರ್ಮಾಣ ಮಾಡೋದಕ್ಕೆ ಎಲ್ಲಿಂದಲೋ ಹೋಗಿ ಮೆಟೀರಿಯಲ್ಗಳನ್ನ ತರಲಿಲ್ಲ, ಅವನೇ ಮೆಟೀರಿಯಲ್ ಆಗಿ ಬದಲಾದ. ಅವನ ಕಾರಣದಿಂದ ಜಗತ್ತು ಈಸ್ ದಿ ಕಾರ್ಯ, ಹಿ ಈಸ್ ದಿ ಕಾರಣ. ಇವೆಲ್ಲವನ್ನ ಇದೇ ವೇದಾಂತ ಅವನಿಗೆ ಆವಾಗ ಯಾಕೆ ಕೊಡ್ತು ಅಂತಂದರೆ, ಆ ಸಂದರ್ಭದಲ್ಲಿ ಇಂತಹ ವಿಚಾರಗಳನ್ನು ಅವನಿಗೆ ಕೊಡಬೇಕಾಗಿತ್ತು. ಸೊ ಡಿಫರೆಂಟ್ ಫ್ಯಾಕ್ಟ್ಸ್ ಆರ್ ಟು ಬಿ ಫೀಡೆಡ್ ಟು ಸಾಧಕ. ಆಗ ಅವನ ಪರಿಸ್ಥಿತಿ ಆ ರೀತಿ ಇತ್ತು. Now this devotee, he has studied well, he is matured. Now it says, the same scripture says, know the truth behind the creation. Know the truth behind this creation. It is not the Paramatma who created this world, and also he did not become the world. It means he is not the material cause of this Jagat. ಈ ರೀತಿ ಹೇಳಿದಾಗ ನಾವು ಮತ್ತೆ ಈ ಚರ್ಚೆಯನ್ನು ಮುಂದುವರಿಸಬೇಕು, ಮತ್ತಷ್ಟು ವಿಚಾರವನ್ನು ಮಾಡಬೇಕು ಅಂತಂದಾಗ ಒನ್ಸ್ ಅಗೇನ್ ನಾವು ಮಣ್ಣು ಮತ್ತು ಮಡಿಕೆಯ ವಿಚಾರವನ್ನು ಮಾಡಬೇಕಾಗುತ್ತೆ. ಆ ರೀತಿ ಯೋಚನೆ ಮಾಡಬಹುದಾದರೆ ಇಲ್ಲಿ ಪರಮಾತ್ಮ ಹಿ ಡಿಡ್ ನಾಟ್ ಕ್ರಿಯೇಟ್ ದಿ ವರ್ಲ್ಡ್, ಹಿ ಈಸ್ ನಾಟ್ ದಿ ಕಾಸ್ ಆಫ್ ದಿಸ್ ವರ್ಲ್ಡ್, ಹಿ ಡಿಡ್ ನಾಟ್ ಬಿಕಮ್ ದಿ ಮೆಟೀರಿಯಲ್. ಈ ರೀತಿ ಎಲ್ಲ ಹೇಳಿದಾಗ ಮಣ್ಣು ಮತ್ತು ಮಡಿಕೆಯ ವಿಚಾರವನ್ನು ನಾವು ಮತ್ತೆ ಪರಿಶೀಲನೆ ಮಾಡಬಹುದಾ, ಆ ವಿಚಾರವನ್ನು ಇಲ್ಲಿ ತಂದು ಏನಾದರೂ ಕಲಿಬಹುದಾ ಅಂತಂದರೆ ಎಸ್, ಇಟ್ ಈಸ್ ಪಾಸಿಬಲ್. ಸೊ ಇಲ್ಲೂ ಕೂಡ ಒಂದು ಮಣ್ಣಿನ ಮಡಿಕೆಯನ್ನು ನಾವು ನೋಡ್ಬಿಟ್ಟು, ಮಣ್ಣು ಡಿಡ್ ನಾಟ್ ಬಿಕಮ್ ದಿ ಪಾಟ್. ವಿ ಕ್ಯಾನ್ ಸೇ ದಿಸ್. ಒಂದು ಮಣ್ಣಿನ ಪಾಟ್ನ ನೋಡ್ಬಿಟ್ಟು, ಹಿಯರ್ ವಿ ಆರ್ ಲುಕಿಂಗ್ ಅಟ್ ದಿಸ್ ಪಾಟ್ ಅಂಡ್ ಮಣ್ಣು ಇಟ್ ಡಿಡ್ ನಾಟ್ ಬಿಕಮ್ ದಿ ಪಾಟ್. ಹಿಯರ್ there is pot. So we can say the clay is appearing as pot. So we can go with this direction to contemplate. So ಈ ಸ್ಟೇಜಲ್ಲಿ what is the reality? What is the truth? ಇಲ್ಲಿ ಮಣ್ಣಿನ ಮಡಿಕೆಯನ್ನು ನೋಡ್ಬಿಟ್ಟು the clay is appearing as pot. That means the reality is the clay does not lose its nature. Without losing the nature, the clay, it appeared as pot. ಮಣ್ಣಿನ ಮಡಿಕೆ ಎನ್ನುವಂತಹದ್ದು ಒಂದು ವೇಳೆ ಯಾವುದೋ ಕಾರಣದಿಂದ ಬಿದ್ದು ಒಡೆದು ಹೋಗಿ ಚೂರು ಚೂರಾದರೂ ಕೂಡ the clay is still there in every piece of the broken pieces of that pot. We can see that, we can find it out. That means ಮಣ್ಣು ಅನ್ನುವಂತಹದ್ದು ನಾಶವಾಗಿರಲಿಲ್ಲ. ಮಣ್ಣಿನ ಮಡಿಕೆ ಒಡೆದು ಬಿದ್ದು ಚೂರು ಚೂರಾದರೂ ಕೂಡ
ಪ್ರತಿ ಚೂರಿನಲ್ಲೂ ಮಣ್ಣು ಇತ್ತು. ಸೊ ವೈಲ್ ಬಿಕಮಿಂಗ್ ದಿ ಪಾಟ್, ಮಣ್ಣು ಡಿಡ್ ನಾಟ್ ಲೂಸ್ ಇಟ್ಸ್ ನೇಚರ್. ಅದೇ ರೀತಿ ಮಡಿಕೆ ಎನ್ನುವಂತಹದ್ದು ತನ್ನ ರೂಪವನ್ನು ಹೊತ್ತುಕೊಂಡು ಹೊರಬಂದಾಗ ಮಡಿಕೆಯಾಗಿ ಬದಲಾಯಿತು. ಮಡಿಕೆಯಾದ ನಂತರದಲ್ಲಿ ಮಣ್ಣು ಎಲ್ಲಿ ಹೋಯಿತು? ಮಡಿಕೆಯಾಗಿ ಬದಲಾದ ನಂತರ ಮಣ್ಣು ಅನ್ನುವಂತಹದ್ದು ಎಲ್ಲೂ ಹೋಗಲಿಲ್ಲ. ಅದೇ ರೀತಿ ಮಡಿಕೆ ಎನ್ನುವಂತಹದ್ದು ಬಿದ್ದು ಒಡೆದು ಚೂರು ಚೂರಾಗಿ ಹೋದಾಗ ಕೂಡ ಮಣ್ಣು ಅನ್ನುವಂತಹದ್ದು ಎಲ್ಲೂ ಹೋಗಲಿಲ್ಲ. ಮಣ್ಣು ಅಲ್ಲೇ ಇತ್ತು, ಪ್ರತಿ ಚೂರಿನಲ್ಲೂ ಇತ್ತು. ಮಡಿಕೆಯಾಗಿ ಬದಲಾದಾಗಲೂ ಕೂಡ ಮಣ್ಣು ಅಲ್ಲೇ ಇತ್ತು, ತನ್ನ ಸ್ವಭಾವವನ್ನು ಅದು ಕಳ್ಕೊಳ್ಳಿಲ್ಲ. ಸೊ ಇಟ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ದಟ್ clay appeared as madike. Similarly, in the same way, this Supreme Lord, the Ishvara, appears as universe. So, ಇಲ್ಲಿ if we say Paramatma he became universe ಅಂತಂದ್ರೆ, to become universe, we cannot see the process there. If we say Paramatma became the universe, to become universe, certain process that has to happen. But there is no such process. ಇದು ಹೇಗೆ ಅಂತಂದ್ರೆ, it is not like milk becoming curd. It is not like milk becoming curd. ಮೊಸರು ಆಗಬೇಕು ಅಂತಂದಾಗ ಅಲ್ಲಿ ಇದ್ದಂತಹ ಹಾಲು, ಇಟ್ ಹ್ಯಾಸ್ ಟು ಲೂಸ್ ಇಟ್ಸ್ ನೇಚರ್. ಒಮ್ಮೆ ಅದು ಮೊಸರಾಗಿ ಬದಲಾಯಿತು ಅಂತಂದಾಗ ಅಲ್ಲಿ there is no milkness. ಅಲ್ಲಿ ಹಾಲಿನ ಅಂಶ ಯಾವುದು ಇಲ್ಲ ಅಂದಾಗ ಅದನ್ನು ನೀನು ಮೊಸರು ಅಂತ ಕರಿಬಹುದು. ಸೊ ಮೊಸರಾದ ನಂತರದಲ್ಲಿ ಅಲ್ಲಿ ಹಾಲಿನ ಅಂಶ ಸ್ವಲ್ಪವೂ ಇಲ್ಲ. ಸೊ ಮೊಸರು ಆಗಬೇಕು ಅಂತಂದಾಗ ಹಾಲು ತನ್ನ ಸ್ವಭಾವವನ್ನು ಬಿಟ್ಕೊಡ್ತು. ಹಾಲು ಸಂಪೂರ್ಣವಾಗಿ ತನ್ನ ಸ್ವಭಾವವನ್ನು ಬಿಟ್ಟುಕೊಟ್ಟು ಮೊಸರಾಯಿತು. ಪರಮಾತ್ಮ ಹಿ ಬಿಕೇಮ್ ದಿ ಯೂನಿವರ್ಸ್ ಅಂತ ಹೇಳಿದಾಗ, ಯೂನಿವರ್ಸ್ ಆದ ನಂತರದಲ್ಲಿ ಪರಮಾತ್ಮ ತನ್ನ ಸ್ವಭಾವವನ್ನು ಕಳೆದುಕೊಳ್ಳಲಿಲ್ಲ. ಮಡಿಕೆ ಅಂತ ಹೇಳಿದಾಗ ಮಡಿಕೆಯ ನಂತರದಲ್ಲಿ ಸ್ಟಿಲ್ ದೇರ್ ವಾಸ್ ಕ್ಲೇನೆಸ್. ಆದರೆ ಮೊಸರು ಅಂತ ಹೇಳಿದಾಗ ದೇರ್ ಈಸ್ ನೋ ಮಿಲ್ಕ್ನೆಸ್. Only losing all its nature. Milk became the curd. Milk became the curd by losing its nature. Paramatma became the universe by not losing his nature. So this we have to understand. So only losing all its nature, milk it became the curd. But even after becoming the pot, in the pot, clay is there. So when it is said it is Paramatma who became the Jagat, here Paramatma did not lose his nature and becomes the Jagat. This is the reality. Therefore, Vedanta says he appears as Jagat with his Maya. Maya is his Shakti. He is Mayapati. So, with this Maya Shakti, he has appeared as this Jagat. So, Paramatma, the Supreme Being or the Ishvara, is Vivarta Upadana Karanam. So he appears as this Jagat. The material of this Jagat ಅಂತಂದ್ರೆ
without losing his nature. ಸೊ ಇಲ್ಲಿ ಶಾಸ್ತ್ರ ಈ ಸಂದರ್ಭದಲ್ಲಿ ಮತ್ತೊಂದು ಉದಾಹರಣೆಯನ್ನು ಕೂಡ ಕೊಡುತ್ತೆ. ವಿವರ್ತ ಉಪಾದಾನ ಕಾರಣಂ ಏನು ಅಂತಂದ್ರೆ, ಇಟ್ ಈಸ್ ಡ್ರೀಮ್ ಎಕ್ಸಾಂಪಲ್. ನಮಗೆಲ್ಲ ಕನಸಿನ ಅನುಭವ ಚೆನ್ನಾಗಿ ಗೊತ್ತಿದೆ. ಕನಸು ಅಂತಂದ್ರೆ ಏನು, ಕನಸಿನಲ್ಲಿ ನಾವು ನೋಡುವಂತಹ ಅನೇಕಗಳ ದೃಶ್ಯಗಳನ್ನು, ವಸ್ತುಗಳನ್ನು, ಬೇರೆ ಬೇರೆ ಅನೇಕಗಳನ್ನು ನೋಡ್ತೀವಿ. ನಮಗೆ ಕನಸು ಅಂತಂದ್ರೆ ಏನು ಅನ್ನುವಂತಹದ್ದು ಗೊತ್ತು. ಸೊ ನಿದ್ರೆ ಮಾಡಬೇಕು ಅಂತ ಹೇಳಿ ನಾವು ಹೋಗಿ ಮಲ್ಕೋತೀವಿ. ಸ್ವಲ್ಪ ಹೊತ್ತಿನಲ್ಲೇ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ನಾವು ಒಂದು ಹೊಸ ಪ್ರಪಂಚಕ್ಕೆ ಹೋಗಿ ಸೇರಿರ್ತೀವಿ. ಆದರೆ ಅದನ್ನು ನಾವು ಕನಸು ಅಂತ ಕರಿತೀವಿ. ವಿ ಕಾಲ್ ಇಟ್ ಎ ಡ್ರೀಮ್. ಇಲ್ಲಿ ಈ ಕನಸಿನಲ್ಲಿ ನಾವೇನು ಅನೇಕಗಳನ್ನ ನೋಡ್ತೀವಿ. ಒಂದು ಪರ್ವತಗಳನ್ನು ನೋಡ್ತೀವಿ, ಬೆಟ್ಟವನ್ನು ನೋಡ್ತೀವಿ, ನದಿಯನ್ನು ನೋಡ್ತೀವಿ, ಪ್ರಕೃತಿಯ ಅನೇಕ ಸೌಂದರ್ಯಗಳನ್ನು ನೋಡ್ತೀವಿ, ಪ್ರಾಣಿಗಳನ್ನು ನೋಡ್ತೀವಿ, ಪಕ್ಷಿಗಳನ್ನು ನೋಡ್ತೀವಿ, ಅನೇಕ ಬೇರೆ ಬೇರೆ ಜನಗಳನ್ನು ನೋಡ್ತೀವಿ, ಬೇರೆ ಬೇರೆ ವಸ್ತುಗಳನ್ನು ನೋಡ್ತೀವಿ. ಅಲ್ಲಿ ಆಟ ಆಡ್ತೀವಿ, ಬೀಳ್ತೀವಿ, ಹೇಳ್ತೀವಿ. ವಿ ಗೇನ್ ಸಮಥಿಂಗ್, ವಿ ಲೂಸ್ ಸಮಥಿಂಗ್. ನಗ್ತಾ ಇರ್ತೀವಿ, ಅಳ್ತಾ ಇರ್ತೀವಿ. ವಾಟ್ ನಾಟ್, ಸೋ ಮೆನಿ ಥಿಂಗ್ಸ್ ದಟ್ ಕ್ಯಾನ್ ಹ್ಯಾಪನ್ ಇನ್ ಅವರ್ ಡ್ರೀಮ್. ಈ ಎಲ್ಲ ಸಂದರ್ಭದಲ್ಲೂ ಕೂಡ ನಾನು ಕನಸು ಕಾಣ್ತಾ ಇದ್ದೀನಿ ಅನ್ನುವಂತಹದ್ದು ನನ್ನ ಅರಿವಿಗೆ ಬರೋದಿಲ್ಲ. ಎಚ್ಚರದ ನಂತರದಲ್ಲಿ ಅದು ಕನಸು ಅನ್ನೋದು ನನಗೆ ಗೊತ್ತಾಗುತ್ತೆ. ಅದರ್ವೈಸ್ ನಾನು ಮಲ್ಕೊಂಡಾಗ ಒಂದು ಕನಸು ಬಂದಾಗ ಕನಸಿನಲ್ಲಿ ಇಂತಹ ಅನೇಕ ಅನುಭವಗಳನ್ನು ನಾನು ಗಳಿಸ್ಕೊತಾ ಇರ್ತೀನಿ. ಸೊ ದೇರ್ ಈಸ್ ಜಾಯ್, ದೇರ್ ಈಸ್ ಸಾರೋ, ದೇರ್ ಈಸ್ ಸಕ್ಸಸ್, ಫೇಲ್ಯೂರ್. ಹೀಗೆ ವಿ ಎಕ್ಸ್ಪೀರಿಯನ್ಸ್ ಸೋ ಮೆನಿ ಥಿಂಗ್ಸ್ ಇನ್ ದಿ ಡ್ರೀಮ್. ಜೋರಾಗಿ ಮಳೆ ಬರ್ತಾ ಇರುತ್ತೆ. ಒಂದು ಕಡೆ ಹೋಗಿ ನಿಂತ್ಕೊಳ್ಳೋಣ ಅಂತಂದ್ರೆ ಎಲ್ಲೂ ಕೂಡ ಮರದ ಆಶ್ರಯ ಇಲ್ಲ, ಒಂದು ಬಿಲ್ಡಿಂಗು ಯಾವುದೂ ಆಶ್ರಯ ಇಲ್ಲ. ಸೊ ಈ ಕಾರಣಗಳಿಂದ ಮಳೆನಲ್ಲಿ ನೆನಿಲೇಬೇಕಾಯಿತು. ನೆಂದು ಒದ್ದೆಯಾಗಿ ಹೋಗಿದೆ, ಬಟ್ಟೆ ಎಲ್ಲ ಒದ್ದೆ, ಸಂಪೂರ್ಣವಾಗಿ ಮೈ ಒದ್ದೆ, ಬಟ್ಟೆ ಒದ್ದೆ ಆಗಿದೆ. ಅಚಾನಕ್ಕಾಗಿ ಎಚ್ಚರ ಆಗ್ಬಿಡುತ್ತೆ. ಎಚ್ಚರ ಆಗಿ ಕಣ್ಬಿಟ್ಟು ಎದ್ದು ಕೂತ್ಕೋತೀವಿ. ನಮ್ಮ ಬಟ್ಟೆ ಒದ್ದೆ ಆಗಿದೆಯಾ? ಇಲ್ಲ. ನಮ್ಮ ಮೈ ಒದ್ದೆ ಆಗಿದೆಯಾ? ಇಲ್ಲ. ಇಲ್ಲಿವರೆಗೆ ನಾವು ನೋಡಿದಂತಹ ಅನೇಕ ಪ್ರಾಣಿಗಳು, ಪಕ್ಷಿಗಳು, ಬೆಟ್ಟ, ಗುಡ್ಡ, ನದಿ ಎಲ್ಲ ಹೋಯಿತು? ಯಾವುದೂ ಇಲ್ಲ. ಎಚ್ಚರದ ನಂತರದಲ್ಲಿ ಏನೊಂದೂ ಇಲ್ಲ. ನಾವು ಅನುಭವಿಸಿದಂತಹ ದುಃಖ, ಸುಖ, ಪ್ರಾಫಿಟ್ಟು, ಲಾಸು ಯಾವುದೂ ಇಲ್ಲ. ಸೊ ಒದ್ದೆಯಾಗಿದ್ದು ಕೂಡ ಕನಸು, ಎಚ್ಚರವಾದ ನಂತರ ಅದು ಕೂಡ ಇಲ್ಲ, ನಾನು ಒದ್ದೆ ಆಗಿರಲಿಲ್ಲ. ಸೊ ದ ವೇಕರ್ ಅಂದರೆ ಎಚ್ಚರ ಆದಮೇಲೆ ಐ ಆಮ್ ದಿ ವೇಕರ್. ಸೊ ದ ವೇಕರ್ without any changes in his nature, the waker without any changes in my nature, the dream world, that means I created a dream world and I became the dream person. I am called the dreamer and I experienced the dream world and so many things. ಆಮೇಲೆ ಯಾವುದೋ ಒಂದು ಕ್ಷಣದಲ್ಲಿ ಅಚಾನಕ್ಕಾಗಿ ಸಡನ್ ಆಗಿ ಆಲ್ ಆಫ್ ಎ ಸಡನ್ ಎಚ್ಚರ ಆಯಿತು. ಎದ್ದು ಕೂಡಲೇ ದ ಎಂಟೈರ್ ಡ್ರೀಮ್ ವರ್ಲ್ಡ್ ಅಲಾಂಗ್ ವಿತ್ ಸೋ ಮೆನಿ ಥಿಂಗ್ಸ್ ದಟ್ ಬಿಲಾಂಗ್ ಟು ದ ಡ್ರೀಮ್ ಅಂಡ್ ದ ಡ್ರೀಮ್ ವರ್ಲ್ಡ್, ಇಟ್ ವೆಂಟ್ ಅವೇ, ಡಿಸಪಿಯರ್ಡ್. ಹಿಯರ್ ಐ ದಿ ವೇಕರ್, ಸೃಷ್ಟಿಕರ್ತ, I the waker supported the dream and the dream world, that is Sthitikarta, and I the waker Layakarta. ಎಚ್ಚರ ಆದಾಗ ಅಲ್ಲಿ ಏನೊಂದು ಇರಲಿಲ್ಲ. ಎವ್ರಿಥಿಂಗ್ ವೆಂಟ್ ಅವೇ, ಎವ್ರಿಥಿಂಗ್ ಡಿಸಪಿಯರ್ಡ್. ಸೊ ಇಟ್ ಈಸ್ ಇನ್ ಟು ಹಿಮ್, ಇಟ್ ಈಸ್ ಇನ್ ಟು ಮೀ, ದ ಎಂಟೈರ್ ಡ್ರೀಮ್ ವರ್ಲ್ಡ್ dissolves.
Like this, he was the intelligent principle of this huge creation, and he is the material principle of this huge creation. ಮತ್ತು ಕನಸಿನಲ್ಲಿ ಪರ್ವತಗಳನ್ನು, ಪ್ರಾಣಿಗಳನ್ನು, ಪಕ್ಷಿಗಳನ್ನು ಎಲ್ಲಿಂದ ತಂದ ಅವನು? ಕನಸಿನವನು ಎಲ್ಲಿಂದನೂ ತರಲಿಲ್ಲ. ಇಟ್ ಈಸ್ ಹಿಸ್ ಪ್ರೊಜೆಕ್ಷನ್. His own thoughts became the materials for the dream. It is exactly the same. Ishvara, the supreme being, to become the universe, he did not bring material from somewhere else. So, this is what Vedanta is telling here. This supreme being, this supreme Lord, this Ishvara is appearing as the huge universe. ಮತ್ತಷ್ಟು ವಿಚಾರ ಇದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.